ಬಹಳಷ್ಟು ಜನ ನನಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಡೈರೆಕ್ಟಾಗಿ ಒಂದು ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾನೆ ಇರ್ತಾರೆ. ಅದೇನಪ್ಪ ಅಂತಂದರೆ, ಸರ್ ಸದ್ಯಕ್ಕೆ ನಾನು ಒಬ್ಬಂಟಿ ಆಗಿಬಿಟ್ಟಿರುವೆ, ಏನು ಮಾಡಲಿ? ಸದ್ಯಕ್ಕೆ ನನ್ನ ಲೈಫಲ್ಲಿ ಯಾರೂ ಕೂಡ ಫ್ರೆಂಡ್ಸೇ ಉಳಿದಿಲ್ಲ, ಎಲ್ಲರೂ ಕೂಡ ದೂರ ಹೋಗಿಬಿಟ್ಟಿದ್ದಾರೆ, ನನಗೆ ಎಲ್ಲವನ್ನ ಕೂಡ ಕಳ್ಕೊಂಡಂತಾಗ್ತಾ ಇದೆ, ನನಗೆ ಯಾರೂ ಗರ್ಲ್ ಫ್ರೆಂಡ್ಸ್ ಕೂಡ ಇಲ್ಲ, ಹೀಗಾಗಿ ಲೈಫೇ ಬೋರ್ ಆಗ್ತಾ ಇದೆ, ಸತ್ತೋಗ್ಬಿಡೋಣ ಅಂತ ಅನ್ನಿಸ್ತಾ ಇದೆ, ಏನು ಮಾಡಲಿ? ಇನ್ನು ಕೆಲವೊಂದಿಷ್ಟು ಜನ ವಯಸ್ಸಾದವರು ಕೂಡ ಇದೇ ಥರ ಕೇಳ್ತಾ ಇರ್ತಾರೆ. ಮಕ್ಕಳೆಲ್ಲ ಬೇರೆ ಮನೆ ಮಾಡ್ಕೊಂಡು ಹೋಗಿಬಿಟ್ರು, ನಾನು ನನ್ನ ಹೆಂಡತಿ ಈಗ ಒಬ್ಬಂಟಿಯಾಗಿದ್ದೀವಿ, ಏನು ಮಾಡಲಿ? ಗೆಳೆಯರಿಲ್ಲ ಅಂಥೇಳಿ ಕೊರಗ್ತಾನೆ ಇರ್ತಾರೆ. ಇಂಥವರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ಈ ವಿಡಿಯೋ ಸ್ಪೆಷಲ್ಲಾಗಿ ನಿಮಗಾಗಿಯೇ ಇದೆ. ಲೈಫ್ ವಿದೌಟ್ ಫ್ರೆಂಡ್ಸ್ ಇದೆಯಲ್ಲ, ಇದು ತುಂಬಾ ಬೇಜಾರು ಮಾಡುತ್ತೆ ಮತ್ತು ನೋವನ್ನು ಕೊಡುತ್ತೆ. ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇರುವೆ. ನೀವು ಒಂದು ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅದೇನಪ್ಪ ಅಂತಂದರೆ, ನಮ್ಮ ಈ ಟೆಂಪ್ರರಿ ಲೈಫಲ್ಲಿ ಯಾರೂ ಕೂಡ ಶಾಶ್ವತರಲ್ಲ ಮತ್ತು ಯಾವುದೂ ಕೂಡ ಶಾಶ್ವತವಲ್ಲ. ಎಲ್ಲರೂ ಕೂಡ ಅವರವರ ಬೆನಿಫಿಟ್ಸ್ಗಳಿಗಾಗಿ, ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ನಮ್ಮೊಂದಿಗೆ ಸಂಬಂಧಗಳನ್ನು ಬೆಳೆಸ್ತಾರೆ. ಅದು ದೋಸ್ತಿ ಇರಲಿ, ಪ್ರೀತಿ ಇರಲಿ, ಮದುವೆ ಇರಲಿ ಅಥವಾ ಬೇರೆ ಯಾವುದೇ ರೀತಿಯ ಸಂಬಂಧ ಇರಲಿ, ಎಲ್ಲಿ ತನಕ ಅವರಿಗೆ ನಮ್ಮ ಅವಶ್ಯಕತೆ ಇರುತ್ತೋ ಅಲ್ಲಿ ತನಕ ನಮ್ಮ ಲೈಫಲ್ಲಿರ್ತಾರೆ. ಈಗ ಜನ ಹೇಳ್ತಾ ಇರ್ತಾರೆ, ಸರ್ ನನ್ನ ಸ್ಕೂಲು ಕಾಲೇಜ್ ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಮದುವೆ ಮಾಡ್ಕೊಂಬಿಟ್ಟು ಮಕ್ಕಳು ಮಾಡ್ಕೊಂಬಿಟ್ಟು ಅವರದ್ದೇ ಆದಂಥ ಪ್ರಪಂಚದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ, ನನ್ನ ಮರ್ತು ಬಿಟ್ಟಿದ್ದಾರೆ ಅಂಥೇಳಿ. ಯಾಕೆ ಮರ್ತಿದ್ದಾರಪ್ಪ ಅಂತಂದರೆ, ಅವರಿಗೆ ಸದ್ಯಕ್ಕೆ ನಿಮ್ಮ ಅವಶ್ಯಕತೆ ಇಲ್ಲ. ನೀವು ಸ್ಕೂಲು ಕಾಲೇಜ್ನಲ್ಲಿರುವಾಗ ಅವರಿಗೆ ನಿಮ್ಮ ಅವಶ್ಯಕತೆ ಇತ್ತು. ಸೂಸು ಮಾಡೋಕ್ಕೆ ಹೋಗ್ಬೇಕಂದ್ರೂ ಕೂಡ ಅವರಿಗೆ ನಿಮ್ಮ ಕಂಪ್ನಿ ಬೇಕಾಗಿತ್ತು. ಆದರೆ ಈಗ ಅವರಿಗೆ ಅವರ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಸಿಕ್ಕಿದ್ದಾರೆ, ಅದಕ್ಕಾಗಿ ನಿಮ್ಮನ್ನು ಮರ್ತು ಬಿಟ್ಟಿದ್ದಾರೆ, ಅವಶ್ಯಕತೆ ಖತಮ್. ನಿಮಗೆ ಇನ್ನೊಂದು ವಿಷಯವನ್ನು ಹೇಳುವೆ. ನೀವು ಸಮಯ ಕಳೀತಾ ಹೋದಂತೆ ಎಲ್ಲವನ್ನ ಕೂಡ ಕಳ್ಕೊತೀರಾ ಮತ್ತು ಎಲ್ಲರನ್ನ ಕೂಡ ಕಳ್ಕೊತೀರಾ. ಇದು ಬದುಕಿನ ಕಟು ಸತ್ಯ. ಇದನ್ನು ನೀವು ಒಪ್ಪಿಕೊಳ್ಳಲೇಬೇಕಾಗತ್ತೆ. ನಮ್ಮ ಲೈಫಿನ ಫೈನಲ್ ಡೆಸ್ಟಿನೇಷನ್ ಏನಿದೆ? ಡೆತ್ ಈಸ್ ಅವರ್ ಫೈನಲ್ ಡೆಸ್ಟಿನೇಷನ್. ಸಾವೇ ನಮ್ಮ ಅಂತಿಮ ಗುರಿಯಾಗಿದೆ. ನಾವು ಯೌವನದಿಂದ ಸಾವಿನ ಕಡೆಗೆ ಹೊರಟಿದ್ದೇವೆ. ನಾವು ಯೌವನದಲ್ಲಿರುವಾಗ ಸುಂದರವಾಗಿರ್ತೀವಿ, ನಿಧಾನಕ್ಕೆ ಸೌಂದರ್ಯವನ್ನು ಕಳ್ಕೊತೀವಿ, ಜೊತೆಗೆ ಕೆಲವೊಂದಿಷ್ಟು ಗೆಳೆಯರನ್ನು, ಸಂಬಂಧಿಕರನ್ನು, ಸಂಬಂಧಗಳನ್ನು ಕೂಡ ಕಳ್ಕೊತೀವಿ. ಇಲ್ಲಿ ನಾವು ಕಳ್ಕೊಂಡಿದ್ದೀವಿ ಅಂಥೇಳಿ ನಮಗನ್ಸುತ್ತೆ, ಆದರೆ ರಿಯಾಲಿಟಿಯಲ್ಲಿ ನಾವು ಯಾರನ್ನು ಕೂಡ ಕಳ್ಕೊಂಡಿರಲ್ಲ, ಅವರೇ ನಮ್ಮನ್ನು ಕಳ್ಕೊಂಡಿರ್ತಾರೆ. ನಿಮಗೊಂದು ಬೆಸ್ಟ್ ಎಕ್ಸಾಂಪಲನ್ನು ಕೊಡುವೆ. ನಾನು ನನ್ನ ಫ್ರೆಂಡ್ಶಿಪ್ಗಳಲ್ಲಿ ಬೆಸ್ಟ್ ಗಿವರ್ ಆಗಿದ್ದೆ. ನಾನು ಎಲ್ಲವನ್ನ ಕೂಡ ನನ್ನ ಗೆಳೆಯರೊಂದಿಗೆ ಶೇರ್ ಮಾಡ್ತಾಯಿದ್ದೆ. ಅವರಿಗೆ ಕೇಳಿದಾಗ ಯಾಕಂತ ಕೇಳದೇ ಕೊಡ್ತಾಯಿದ್ದೆ. ನಾನು ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ಬೈಕ್ ಕೊಡ್ತಾಯಿದ್ದೆ, ಕಾರ್ ಕೊಡ್ತಾಯಿದ್ದೆ, ನನ್ನ ಕ್ಯಾಮ್ರಾ, ಡ್ರೋನು, ಐಫೋನು, ಜೊತೆಗೆ ದುಡ್ಡು, ಟೈಮು, ರೆಸ್ಪೆಕ್ಟು, ವ್ಯಾಲ್ಯೂ ಎಲ್ಲವನ್ನ ಕೂಡ ಕೊಡ್ತಾಯಿದ್ದೆ. ಅವ್ರ ಕಷ್ಟದಲ್ಲಿದ್ದಾರೆ, ಅವ್ರು ಕೇಳೋದಕ್ಕಿಂತ ಮುಂಚೆನೇ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ಅಲ್ಲಿ ತನಕ ನನ್ನೊಂದಿಗೆ ಫ್ರೆಂಡ್ಸ್ಗಳಿದ್ದರು. ಯಾವಾಗ ನಾನು ನನ್ನ ಲೈಫಿನ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದ್ನು, ಸಕ್ಸಸ್ಸಿನ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದ್ನು, ಬಿಸ್ನೆಸ್ಸನ್ನು ಬಿಲ್ಡ್ ಮಾಡೋಕ್ಕೆ, ಸ್ಟಾರ್ಟಪ್ ಮಾಡೋಕ್ಕೆ ಶುರು ಮಾಡಿದ್ನು, ಆವಾಗ ಅವರು ನಿಧಾನಕ್ಕೆ ದೂರ ಹೋಗೋಕ್ಕೆ ಶುರು ಮಾಡಿಬಿಟ್ರು. ಅವ್ರಿಗೆ ಯಾವ ರೀತಿ ಅನ್ಸೋಕ್ಕೆ ಶುರುವಾಯ್ತಪ್ಪ ಅಂತಂದರೆ, ಈತ ಇನ್ನೂ ಬೆಳೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ನಮ್ಮೊಂದಿಗಿಲ್ಲ ಈತ, ನಾವಿಲ್ಲೇ ಇದ್ದೀವಿ ಕಂಫರ್ಟ್ ಝೋನಲ್ಲಿ. ಅವರಿಗೆ ಕಿರಿಕಿರಿ ಆಗೋಕ್ಕೆ ಶುರು ಮಾಡಿತು, ಅವ್ರು ಬಿಟ್ಟು. ನೀವು ಇದರಿಂದ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಎಲ್ಲಿ ತನಕ ನೀವು ಅವರಂತೆ ಕಂಫರ್ಟ್ ಝೋನ್ ಅನ್ನೋ ಒಂದು ಕೊಚ್ಚೆಯಲ್ಲಿರ್ತೀರೋ ಅಲ್ಲಿ ತನಕ ಎಲ್ಲರೂ ಇರ್ತಾರೆ. ಆರ್ಡಿನರಿ ವ್ಯಕ್ತಿಗಳು ತುಂಬ ಜಾಸ್ತಿ ಜನ ಇದ್ದಾರೆ. ಯಾವಾಗ ನೀವು ನಿಮ್ಮ ಲೈಫಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಮುಂದೆ ಹೋಗೋಕ್ಕೆ ಪ್ರಯತ್ನ ಪಡ್ತೀರೋ ಅದು ಅವರಿಗೆ ಇರಿಟೇಟ್ ಮಾಡುತ್ತೆ, ಅವ್ರು ಬಿಟ್ಟು ಹೋಗಿಬಿಡ್ತಾರೆ. ಎಲ್ಲಿ ತನಕ ನಿಮ್ಮಿಂದ ಬೆನಿಫಿಟ್ಗಳು ಸಿಗ್ತಾ ಇರ್ತಾವೇನೋ ಅಲ್ಲಿ ತನಕ ನಿಮ್ಮ ಜೊತೆಗೆ ನಿಮ್ಮ ಗೆಳೆಯರಿರ್ತಾರೆ. ಯಾವತ್ತೂ ನೀವು ಅವರಿಗೆ ಪುಕ್ಸಟ್ಟಿಯಾಗಿ ಟೈಮನ್ನು, ರೆಸ್ಪೆಕ್ಟನ್ನು, ದುಡ್ಡನ್ನು, ಬೆನಿಫಿಟ್ಗಳನ್ನು ಕೊಡೋದನ್ನು ನಿಲ್ಲಿಸ್ತಿರೋ ಆವತ್ತು ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಹೇಗೆ ಸೆಕ್ಸ್ ಮುಗಿದ ಮೇಲೆ ಪ್ರೀತಿ ಖತಮ್ ಆಗುತ್ತೋ ಅದೇ ಥರ ಅವಶ್ಯಕತೆ ಮುಗಿದ ಮೇಲೆ, ಬೆನಿಫಿಟ್ ಸಿಗೋದು ನಿಂತ ಮೇಲೆ ದೋಸ್ತಿಗಳು ಕೂಡ ಖತಮ್ ಆಗ್ತವೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಲೈಫ್ ಇದೆಯಲ್ಲ, ಇದೊಂದು ಟ್ರೈನ್ ಜರ್ನಿ ಆಗಿದೆ. ನಾವಿಲ್ಲಿ ಟ್ರೈನ್ ಇದ್ದಂಗೆ. ಸೊ ಜನ ನಮ್ಮ ಲೈಫಲ್ಲಿ ಬರ್ತಾರೆ, ಬರೋರಿಗೆ ಬಾ ಅನ್ನಬೇಕು. ಇನ್ನು ಕೆಲವೊಂದಿಷ್ಟು ಜನ ನಮ್ಮಿಂದೇನೂ ಲಾಭ ಆಗಲ್ಲ ಅಂಥೇಳಿ ಗೊತ್ತಾದ ತಕ್ಷಣ ಬಿಟ್ಟೋಗ್ಬಿಡ್ತಾರೆ. ಅಂದರೆ ಅವರ ಸ್ಟಾಪ್ ಬಂದಿದೆ ಅಂತಂದಂಗೆ ಅವ್ರು ಇಳಿದು ಹೋಗಿಬಿಡ್ತಾರೆ.
ನಾವು ಬರೋರಿಗೆ ಬಾ ಅನ್ಬೇಕು, ಹೋಗೋರಿಗೆ ಹೋಗು ಅನ್ಬೇಕು. ಯಾರನ್ನ ಕೂಡ ಬಲವಂತ ಮಾಡಿ ಬಾ ನನ್ನ ಜೊತೆಗೆ ಸ್ನೇಹ ಮಾಡು, ಪ್ರೀತಿ ಮಾಡು, ಸಂಬಂಧ ಬೆಳೆಸು ಅಂತ ಅನ್ಬಾರ್ದು. ಇನ್ನು ಯಾರಾದರೂ ನಮ್ಮ ಸ್ನೇಹ ಪ್ರೀತಿ ಸಂಬಂಧಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ನಮ್ಮ ಲೈಫಿನಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತಂದರೆ ನೀವು ಅವರಿಗೆ ಆಲ್ ದ ಬೆಸ್ಟ್ ಹೇಳಬೇಕು, ಕಳಿಸ್ಕೊಡ್ಬೇಕು. ಬರೋರಿಗೆ ಬಾ ಅನ್ಬೇಕು, ಹೋಗೋರಿಗೆ ಹೋಗು ಅನ್ಬೇಕು. ಇದೇ ಜಾಣತನವಾಗಿದೆ. ಇನ್ನು ನಿಮಗೆ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂಥೇಳಿ ನೀವು ಕೊರಗ್ತಾ ಇದ್ದೀರಪ್ಪ ಅಂತಂದರೆ ಅದು ಕೂಡ ಬಿಸ್ನೆಸ್ ಆಗಿದೆ. ಸದ್ಯಕ್ಕೆ ಸ್ನೇಹ ಪ್ರೀತಿ ಸಂಬಂಧಗಳೆಲ್ಲವೂ ಕೂಡ ಬಿಸ್ನೆಸ್ ಆಗಿಬಿಟ್ಟಿವೆ. ಮದುವೆ ಅನ್ನೋದು ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ ಆಗಿದೆ. ನೀವು ಲವ್ ಮ್ಯಾರೇಜ್ ಆಗಿದ್ದರೆ ಬ್ಯೂಟಿ ಪ್ರಾಪರ್ಟಿ ನೋಡಿ ನಿಮ್ಮನ್ನು ನೀವೇ ಮಾರ್ಕೊಂಡಿರ್ತೀರ. ಇನ್ನು ನಿಮ್ಮದು ಅರೇಂಜ್ ಮ್ಯಾರೇಜ್ ಆಗ್ತಾ ಇದೆಯಪ್ಪ ಅಂತಂದರೆ ನಿಮ್ಮ ಬ್ಯೂಟಿ ಪ್ರಾಪರ್ಟಿ ನೋಡಿಬಿಟ್ಟು ನಿಮ್ಮ ಪೇರೆಂಟ್ಸ್ಗಳು ನಿಮ್ಮನ್ನು ಮಾರಿರ್ತಾರೆ ಅಷ್ಟೇ. ಈ ದುಡ್ಡು ಸಂಪತ್ತು ಅನ್ನೋದು ಎಲ್ಲ ಥರದ ರಿಲೇಷನ್ಶಿಪ್ಗಳ ಮೇಲೆ ಅಫೆಕ್ಟ್ ಮಾಡೇ ಮಾಡುತ್ತೆ. ಜನ ದುಡ್ಡು ನೋಡಿ, ಅಲ್ಲಿ ನಮಗೇನು ಅವಶ್ಯಕತೆ ಫುಲ್ಫಿಲ್ ಆಗ್ತಾ ಇದೆ ನೋಡಿ, ಬೆನಿಫಿಟ್ ಏನು ಸಿಗ್ತಾ ಇದೆ ನೋಡಿ, ಇವನ ಹತ್ರ ದುಡ್ಡಿದೆನಾ, ಪವರ್ ಇದೆನಾ, ಫೇಮ್ ಇದೆನಾ, ಇವು ನನಗೆ ಯಾವ ರೀತಿ ಕೆಲಸಕ್ಕೆ ಬರ್ತಾನೆ, ಇನ್ಫ್ಲೂಯೆನ್ಸ್ ಮಾಡ್ತಾನೆ ಅನ್ನೋದನ್ನು ನೋಡಿ ಅವರು ಫ್ರೆಂಡ್ಶಿಪ್ಗಳನ್ನು ಬೆಳೆಸ್ತಾ ಇದ್ದಾರೆ, ಸಂಬಂಧಗಳನ್ನು ಬೆಳೆಸ್ತಾ ಇದ್ದಾರೆ, ಮತ್ತು ಅಂತಹ ಸಂಬಂಧಗಳನ್ನಷ್ಟೇ ಉಳಿಸಿಕೊಳ್ತಾ ಇದ್ದಾರೆ. ಸದ್ಯಕ್ಕೆ ನೀವು ಒಂಟಿಯಾಗಿದ್ದೀರಪ್ಪ ಅಂತಂದರೆ ನೀವೇನು ಅರ್ಥ ಮಾಡ್ಕೋಬೇಕು, ಸದ್ಯಕ್ಕೆ ನನ್ನ ಅವಶ್ಯಕತೆ ಯಾರಿಗೂ ಇಲ್ಲ, ನನ್ನಿಂದ ಎಷ್ಟು ಸಿಗ್ತಾ ಇರುತ್ತೋ ಅಷ್ಟು ಬಳಸ್ಕೊಂಡಿದ್ದಾರೆ, ಉಂಡ ತಟ್ಟೆ ಬಿಸಾಕಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ನೀವೀಗ ಸದ್ಯಕ್ಕೆ ಫ್ರೆಂಡ್ಸ್ಗಳನ್ನು ಕಳ್ಕೊಂಡಿದ್ದೀನಿ ಅಂಥೇಳಿ ಫೀಲ್ ಮಾಡ್ತಾ ಇದ್ದರೆ ನೀವು ಕಳ್ಕೊಂಡಿರಲ್ಲ, ಅವ್ರು ನಿಮ್ಮನ್ನು ಕಳ್ಕೊಂಡಿರ್ತಾರೆ. ಸೊ ಯಾವಾಗ ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮನ್ನು ಕಳ್ಕೊತಾರೋ ಆವಾಗ ನೀವು ನಿಮ್ಮನ್ನು ಕಂಡುಕೊಳ್ಳಿ. ವೆನ್ ಯು ಲಾಸ್ ಯುವರ್ ಫ್ರೆಂಡ್ಸ್ ಫೈಂಡ್ ಯುವರ್ ಸೆಲ್ಫ್. ಗೆಳೆಯರೆಲ್ಲ ದೂರ ಹೋದ ತಕ್ಷಣ ನಿಮ್ಮನ್ನು ನೀವು ಕಂಡುಕೊಳ್ಳಿ. ನಿಮ್ಮ ಲೈಫಿಗೆ ಗ್ರೇಟ್ ಗೋಲ್ಗಳನ್ನು ಸೆಟ್ ಮಾಡಿ, ನಿಮ್ಮ ಲೈಫಿಗೆ ಒಂದು ಪರ್ಪಸನ್ನು ಸೆಟ್ ಮಾಡಿ. ಮೊದಲೇದಾಗಿ ನೀವು ನಿಮ್ಮ ಫಿಸಿಕಲ್ ಹೆಲ್ತ್ ಮೇಲೆ, ಮೆಂಟಲ್ ಹೆಲ್ತ್ ಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡಿ. ಅದಾದ ನಂತರ ಸ್ಕಿಲ್ಗಳನ್ನು ಕಲೀರಿ, ಚೆನ್ನಾಗಿ ದುಡ್ಡು ಮಾಡಿ. ಒಂದು ವೇಳೆ ನಿಮಗೆ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು, ಮೊಬೈಲ್ ವಿಡಿಯೋ ಎಡಿಟಿಂಗನ್ನು, ಫೋಟೋಗ್ರಫಿಯನ್ನು, ಲಾಗಿಂಗನ್ನು, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಮತ್ತು ಮ್ಯಾನೇಜ್ಮೆಂಟನ್ನು, ಇಂತಹ ಕ್ರಿಯೇಟಿವ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನಿಮಗೆ ಯಾವ ಸ್ಕಿಲ್ಗಳ ಅವಶ್ಯಕತೆ ಇದೆಯೋ ಆ ಸ್ಕಿಲ್ಗಳನ್ನು ಕಲೀರಿ. ಮತ್ತು ಕಲಿತ ನಂತರ ಚೆನ್ನಾಗಿ ದುಡ್ಡು ಮಾಡಿ. ನಿಮ್ಮದೇ ಆದಂಥ ಕಾರ್ ತೆಗೆದುಕೊಳ್ಳಿ, ಮನೆ ತೆಗೆದುಕೊಳ್ಳಿ, ಪ್ರಾಪರ್ಟಿ ಮಾಡಿ, ನಿಮ್ಮ ಲೈಫನ್ನು ನಿಮ್ಮಿಷ್ಟದಂತೆ ಬದುಕೋಕ್ಕೆ ಶುರು ಮಾಡಿ. ಒಂದು ಅರ್ಥ ಮಾಡ್ಕೊಳ್ಳಿ, ಜನ ಬುಕ್ಕನ್ನು ಕವರ್ ನೋಡಿನೇ ಜಡ್ಜ್ ಮಾಡ್ತಾರೆ. ಈಗ ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇರ್ತೀರ, ನಾನು ಥಂಬ್ನೇಲ್ನಲ್ಲಿ ಗಿಮಿಕ್ ಮಾಡಿದಾಗ ಮಾತ್ರ ನೀವು ಕ್ಲಿಕ್ ಮಾಡಿ ನೋಡ್ತೀರಾ. ನಾನೇನಾದರೂ ಡಿಸೆಂಟಾಗಿ ಬೋರಿಂಗ್ ಇರೋ ಥರ ಥಂಬ್ನೇಲ್ ಮಾಡಿದರೆ ನೀವು ನೋಡಲ್ಲ, ವಿಡಿಯೋ ಕ್ಲಿಕ್ಕೇ ಮಾಡಲ್ಲ. ಈಗ ಸಿನಿಮಾದ ಪೋಸ್ಟರ್ ಇರುತ್ತೆ, ಸಿನಿಮಾದ ಪೋಸ್ಟರ್ನಲ್ಲಿ ಬೇಕಂತಲೇ ಕ್ಯೂರಿಯಾಸಿಟಿ ಹುಟ್ಟುವ ಇಮೇಜ್ಗಳನ್ನು ಬಳಸಿರ್ತಾರೆ, ಜಾಸ್ತಿ ಮೇಕಪ್ಪು ಗ್ರಾಫಿಕ್ಸ್ ಮಾಡಿರ್ತಾರೆ, ಹೀರೋಯಿನ್ಗಳನ್ನು ಸ್ವಲ್ಪ ಸೆಕ್ಸಿಯಾಗಿ ತೋರಿಸಿರ್ತಾರೆ. ಕಾರಣ ಏನು? ಜನ ಬುಕ್ಕನ್ನು ಕವರನ್ನು ನೋಡಿ ಎಳಿತಾರೆ, ಸಿನಿಮಾವನ್ನು ಪೋಸ್ಟರ್ ನೋಡಿ ಎಳಿತಾರೆ. ಈಗ ಯೂಟ್ಯೂಬೇ ಸಿನಿಮಾ ಥರ ಆಗಿದೆ, ಫಿಲ್ಮ್ ಇಂಡಸ್ಟ್ರಿಯನ್ನು ಕ್ರಾಸ್ ಮಾಡಿ ಹೋಗಿಬಿಟ್ಟಿದೆ. ಯೂಟ್ಯೂಬ್ನಲ್ಲಿ ಥಂಬ್ನೇಲ್ ನೋಡಿನೇ ಜನ ಅಟ್ರ್ಯಾಕ್ಟ್ ಆಗ್ತಾರೆ, ಕ್ಲಿಕ್ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಸೊ ಒಳಗಡೆ ಏನಿದೆ ಅಂಥೇಳಿ ಜನ ನೋಡಲ್ಲ, ಬರೀ ಕವರ್ ನೋಡ್ತಾರೆ, ರ್ಯಾಪಿಂಗ್ ನೋಡ್ತಾರೆ. ನೀವು ಬೆಸ್ಟ್ ಪಿಜ್ಜಾ ಅಂಥೇಳಿ ಚೆನ್ನಾಗಿರೋ ಪಾಕೆಟ್ನಲ್ಲಿ ಒಳಗಡೆ ಸಗಣಿ ಹಾಕಿಕೊಟ್ರೂ ಕೂಡ ಜನ ತೊಗೊತಾರೆ, ತಿಂತಾರೆ. ಸೊ ಜನರ ಮೆಂಟಾಲಿಟಿ ಈ ರೀತಿದೆ. ಅದಕ್ಕಾಗಿ ನೀವು ನಿಮ್ಮ ಲೈಫಿನ ಮೇಲೆ ಫೋಕಸ್ ಮಾಡಿ, ನಿಮ್ಮ ಲೈಫಲ್ಲಿ ಚೆನ್ನಾಗಿ ದುಡ್ಡು ಮಾಡಿ, ಕಾರ್ ತೊಗೊಳ್ಳಿ, ಮನೆ ತೆಗೆದುಕೊಳ್ಳಿ, ಎಂಜಾಯ್ ಮಾಡಿ. ಸೊ ಯಾವಾಗ ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರೋ, ಖುಷಿಯಾಗಿರೋಕ್ಕೆ ಶುರು ಮಾಡ್ತಿರೋ, ಸಕ್ಸಸ್ಫುಲ್ ಆಗ್ತಿರೋ, ನಿಮ್ಮ ಹತ್ರ ಪವರ್ ಇರುತ್ತೋ, ನೇಮ್ ಇರುತ್ತೋ, ಫೇಮ್ ಇರುತ್ತೋ, ದುಡ್ಡು ಇರುತ್ತೋ, ಆವಾಗ ಇದೇ ಜನ ನಿಮ್ಮ ಹತ್ರ ಬರ್ತಾರೆ. ಸೊ ಇದು ಯಾವುದೂ ಇಲ್ಲಪ್ಪ ಅಂತಂದರೆ ನಿಮ್ಮ ಹತ್ರ ಫ್ರೆಂಡ್ಸ್ಗಳು ಇರಲ್ಲ, ರಿಲೇಟಿವ್ಸ್ಗಳು ಇರಲ್ಲ, ಯಾರೂ ನಿಮಗೆ ರೆಸ್ಪೆಕ್ಟು ಕೊಡಲ್ಲ, ಗರ್ಲ್ ಫ್ರೆಂಡ್ಸ್ಗಳು ಕೂಡ ಬರಲ್ಲ. ಈ ಗರ್ಲ್ ಫ್ರೆಂಡ್ಸ್ಗಳ ರಿಯಾಲಿಟಿ ಹೇಳ್ತೀನಿ ಕೇಳಿ. ನಾನು ಎಲ್ಲ ಹುಡುಗಿಯರ ಬಗ್ಗೆ ಈ ಮಾತನ್ನು ಹೇಳ್ತಾ ಇಲ್ಲ. ಜಗತ್ತಿನಲ್ಲಿರುವ 90% ಹೆಣ್ಮಕ್ಕಳು ಸುಂದರವಾಗಿದ್ದಾರೆ, ಸುಗುಣವಾಗಿದ್ದಾರೆ, ಸುಶಿಕ್ಷಿತರಾಗಿದ್ದಾರೆ, ಸರಿಯಾಗಿದ್ದಾರೆ, ಸದ್ಗುಣಗಳನ್ನು ಹೊಂದಿದ್ದಾರೆ, ಅವ್ರ ಮಾತು ಬೇರೆ. ಆದರೆ ಕೆಲವೊಂದಿಷ್ಟು ಜನ ಏನು ಮಾಡ್ಕೊಂಡ್ಬಿಟ್ಟಿದ್ದಾರಪ್ಪ ಅಂತಂದರೆ ಈ ಸ್ನೇಹ ಪ್ರೀತಿ ಸಂಬಂಧಗಳನ್ನೇ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾನು ಮ್ಯಾಕ್ಸಿಮಮ್ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಸೋಲೋ ಟ್ರಾವೆಲಿಂಗೇ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ನಾನು ನೋಡ್ತಾ ಇರ್ತೀನಿ ಎಷ್ಟು ಜನ ಕಪಲ್ಸ್ಗಳು ಬಂದಿರ್ತಾರೋ ಅವ್ರು ಯಾರೂ ಕೂಡ ತಮ್ಮ ಗರ್ಲ್ ಫ್ರೆಂಡು, ತಮ್ಮ ಲವರು, ತಮ್ಮ ಹೆಂಡತಿ ಜೊತೆಗೆ ಬಂದಿರಲ್ಲ. ಬೇರೆ ಯಾರ್ದೋ ಗರ್ಲ್ ಫ್ರೆಂಡು, ಬೇರೆ ಯಾರ್ದೋ ಹೆಂಡತಿಯನ್ನು ಕರ್ಕೊಂಬಂದಿರ್ತಾರೆ.
ಸೊ ಇಲ್ಲಿ ಏನಾಗ್ತಾ ಇದೆ, ಯಾರ ಹತ್ರ ದುಡ್ಡಿದೆನೋ ಅವ್ರ ಹತ್ರ ಹೆಣ್ಮಕ್ಳು ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಇನ್ನು ಗಂಡು ಮಕ್ಕಳೇನು ಸಾಚಾನನ ಮಕ್ಕಳಲ್ಲ, ಇವರ ಪ್ಯಾಂಟ್ ಜಿಪ್ ಟೈಟ್ ಇಲ್ಲ, ಇವರು ಲುಚ್ಚಾ ಲಪಂಗಳೇ ಇದ್ದಾರೆ. ಇವರು ಕೂಡ ಸರಿಯಾಗಿರುವ ಹೆಣ್ಮಕ್ಳ ಹತ್ರ ಹೋಗಲ್ಲ. 90% ಹೆಣ್ಮಕ್ಳು ಚೆನ್ನಾಗಿದ್ದಾರೆ, ಅಲ್ಲಿ ಹೋಗಲ್ಲ. ಇವ್ರಿಗೇನು ಬೇಕಾಗಿದೆ, ಜಸ್ಟ್ ಸೌಂದರ್ಯ ಬೇಕಾಗಿದೆ. ಸೊ ಹೆಣ್ಮಕ್ಳಿಗೆ ಹೆಂಗೆ ಸಂಪತ್ತು ಬೇಕಾಗಿದೆನೋ ಗಂಡು ಮಕ್ಕಳಿಗೆ ಸೌಂದರ್ಯ ಬೇಕಾಗಿದೆ. ಸೊ ಇವರು ಸೌಂದರ್ಯ ಇರೋ ಕಡೆಗೇ ಜೊಲ್ ಸುರಿಸ್ತಾ ಹೋಗ್ತಾ ಇರ್ತಾರೆ. ಸೊ ಇದನ್ನು ನಾನು ಪ್ರಾಕ್ಟಿಕಲ್ಲಾಗಿ ಎಲ್ಲ ಟೂರಿಸ್ಟ್ ಲೊಕೇಶನ್ಗಳಲ್ಲಿ ನೋಡ್ತಾನೆ ಇರ್ತೀನಿ. ಸೊ ನಾನು ಒಬ್ಬಂಟಿಯಾಗಿ ಕುತ್ಕೊಂಡ್ಬಿಟ್ಟು ಮೆಡಿಟೇಷನ್ ಮಾಡ್ತಾ ಇರ್ತೀನಿ, ಇಲ್ಲವೇ ಯಾವುದಾದ್ರೂ ಒಂದು ಬೆಟ್ಟದ ಮೇಲೆ ಹೋಗಿ ಕೂತು ಫೋಟೋಗ್ರಫಿ ಮಾಡ್ತಾ ಇರ್ತೀನಿ, ಲಾಗ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿ ಇವ್ರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಕೇಳಿಸುತ್ತೆ. ಸೊ ಇವ್ರ ಮಾತುಗಳು ಹಾಗೆ ಇರ್ತವೆ. ಸೊ ನನ್ನ ಹೆಂಡತಿಗೆ ಗೊತ್ತಾಗ್ಬಿಟ್ರೆ, ನಾನು ಇವಳನ್ನ ಕರ್ಕೊಂಬಂದಿದ್ದೀನಿ, ನನ್ನ ಗಂಡನಿಗೆ ಗೊತ್ತಾಗ್ಬಿಟ್ರೆ, ಲವರಿಗೆ ಗೊತ್ತಾಗ್ಬಿಟ್ರೆ, ಇವೇ ಮಾತುಕತೆಗಳಿರ್ತವೆ. ಅಂದರೆ ಇದು ನಡೀತಾ ಇದೆ ಜಗತ್ತಿನಲ್ಲಿ. ಸೊ ಇಲ್ಲೇನು ಅರ್ಥ ಮಾಡ್ಕೋಬೇಕು, ಜಗತ್ತು ಮತಲಬಿಯಾಗಿದೆ, ಎಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ. ಅವರಿಗೆಲ್ಲಿ ಲಾಭ ಸಿಗ್ತಾ ಇರತ್ತೋ ಅಲ್ಲಿ ಅವರು ಸ್ನೇಹ ಪ್ರೀತಿ ಸಂಬಂಧಗಳನ್ನು ಮಾಡ್ತಾರೆ. ಎಲ್ಲಿ ತನಕ ಲಾಭ ಸಿಗ್ತಾ ಇರತ್ತೋ ಅಲ್ಲಿ ತನಕ ಆ ಫ್ರೆಂಡ್ಶಿಪ್ಪಲ್ಲಿ, ಆ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಲಾಭ ಸಿಗೋದು ನಿಂತು ಹೋಯ್ತಾ, ಸ್ಟಾಪ್ ಆಯಿತಾ, ಆ ವ್ಯಕ್ತಿ ಖತಮ್ ಆದ್ನಾ, ಸೊ ಆವತ್ತು ಅವನನ್ನು ಜಾಡಿಸುವುದು ಬಿಟ್ಟುಬಿಡ್ತಾರೆ. ಸೊ ನಿಮ್ಮ ಗೆಳೆಯರ ಮತ್ತು ಗರ್ಲ್ಫ್ರೆಂಡ್ಸ್ಗಳ ಕತೆ, ಹಣೆ ಬರ, ಯೋಗ್ಯತೆ ಇಷ್ಟೇ ಆಗಿದೆ. ಅದಕ್ಕಾಗಿ ಅವರಿಲ್ಲ ಇವರಿಲ್ಲ ಒಂಟಿಯಾಗಿದ್ದೀನಿ ಅಂಥೇಳಿ ಕೊರ್ಗೋಕ್ಕೆ ಹೋಗ್ಬಿಡಿ. ಈ ಜಗತ್ತಿನಲ್ಲಿ ನಿಮ್ಮನ್ನು ಕೇರ್ ಮಾಡುವ ಏಕೈಕ ವ್ಯಕ್ತಿ ಅಂತಂದರೆ ಅದು ನೀವೊಬ್ಬರೇ ಮಾತ್ರ. ಅದಕ್ಕಾಗಿ ನಿಮ್ಮ ಕಂಪನಿಯನ್ನು ಎಂಜಾಯ್ ಮಾಡಿ, ನಿಮ್ಮನ್ನು ನೀವು ಕಂಡುಕೊಳ್ಳಿ, ನಿಮ್ಮಿಷ್ಟದಂತೆ ನಿಮಗಾಗಿ ನಿಮಗೋಸ್ಕರ ಬದುಕೋಕ್ಕೆ ಶುರು ಮಾಡಿ. ಸರಿನಾ? ನೀವು ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಆದ ತಕ್ಷಣ, ಫುಲ್ಲಿ ಹೆಲ್ದಿ ಫಿಟ್ ಆ್ಯಂಡ್ ಆಗಿದ್ದ ತಕ್ಷಣ ನೀವು ಒಂದು ಫಿಲ್ಟರನ್ನು ಸೆಟ್ ಮಾಡಿ. ಈ ಬ್ಯೂಟಿ ಪ್ರಾಪರ್ಟಿಯನ್ನು ನೋಡಿ ಬರುವ ಲುಚ್ಚ ವ್ಯಕ್ತಿಗಳನ್ನು, ಚಮಚಗಳನ್ನು ಫ್ರೆಂಡ್ಸೇ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸರಿನಾ? ತಮ್ಮನ್ನು ತಾವು ಮಾರಿಕೊಳ್ಳುವ ಮೆಂಟಾಲಿಟಿ ಹೊಂದಿರುವ ಇಂಥ ಹುಡುಗಿಯರನ್ನು ಗರ್ಲ್ಫ್ರೆಂಡ್ ಕೂಡ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಒಂದು ಫಿಲ್ಟರ್ ಸೆಟ್ ಮಾಡಿ. ಸೊ ಯಾರು ನಿಮ್ಮನ್ನು ಇದ್ದಂತೆ ಎಕ್ಸೆಪ್ಟ್ ಮಾಡ್ತಾರೋ, ನಿಮ್ಮ ಹತ್ರ ದುಡ್ಡಿಲ್ಲ, ಪವರ್ ಇಲ್ಲ ಅಂತಂದರೂ ನಿಮ್ಮನ್ನು ಆ್ಯಸ್ ಅ ಫ್ರೆಂಡ್ ಆಗಿ ಮನುಷ್ಯನ ಥರ ನೋಡ್ತಾರೋ, ಟ್ರೀಟ್ ಮಾಡ್ತಾರೋ, ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ತಾರೋ, ಬರೀ ಅಂಥವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ, ಮಿಕ್ಕವರನ್ನೆಲ್ಲ ಅವಾಯ್ಡ್ ಮಾಡಿ. ಮತ್ತು ನೀವು ನಿಮ್ಮ ಫ್ರೆಂಡ್ಶಿಪ್ಗಳಲ್ಲಿ, ರಿಲೇಷನ್ಶಿಪ್ಗಳಲ್ಲಿ ಸ್ಟ್ರಾಂಗ್ ಆಗಿರುವ ಬೌಂಡ್ರಿಗಳನ್ನು ಸೆಟ್ ಮಾಡಿ. ನೋ ಹೇಳೋದನ್ನು ಕಲೀರಿ. ಯಾವುದು ನಿಮಗೆ ಇಷ್ಟ ಇರಲ್ವೋ ಅದಕ್ಕೆ ನೋ ಹೇಳಿ, ಎಲ್ಲದಕ್ಕೂ ಎಸ್ ಹೇಳುವ ಅವಶ್ಯಕತೆ ಇಲ್ಲ. ಮತ್ತು ನಿಮ್ಮ ಒಪಿನಿಯನ್ಗಳನ್ನು ವ್ಯಕ್ತಪಡಿಸೋಕ್ಕೆ ಹೆದರಬೇಡಿ. ನೀವು ಧೈರ್ಯವಾಗಿ ನಿಮ್ಮ ಒಪಿನಿಯನ್ಗಳನ್ನು ಎಕ್ಸ್ಪ್ರೆಸ್ ಮಾಡಿ. ಡೇರ್ ಟು ಚೂಸ್ ಯು. ಎಲ್ಲದರ ಮಧ್ಯೆ ನಿಮ್ಮನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳೋಕೆ ನೀವು ಧೈರ್ಯ ಮಾಡಿ. ನಿಮ್ಮಿಷ್ಟದಂತೆ ಬದುಕಿ. ನಿಮಗೆ ಫೈನಲ್ ಆಗಿ ಒಂದು ಮಾತು ಹೇಳಬೇಕಪ್ಪ ಅಂತಂದರೆ, ನೀವು ಎನಿ ಟೈಮ್ ನಿಮಗೇನೆ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡಿ. ಮತ್ತು ನಿಮ್ಮ ಲೈಫಲ್ಲಿ ಮುಂದೆ ಹೋಗೋಕ್ಕೆ ಟ್ರೈ ಮಾಡಿ, ಕಷ್ಟಪಡಿ. ಇಷ್ಟಪಟ್ಟದ್ದು ಸಿಕ್ಕೇ ಸಿಗತ್ತೆ. ಸೊ ನಿಮ್ಮದೇ ಆದಂಥ ಒಂದು ಫೈನಾನ್ಷಿಯಲ್ ಸ್ಟೇಟಸ್, ಎಮೋಷ್ನಲ್ ಸ್ಟೇಟಸ್, ಸೋಷಿಯಲ್ ಸ್ಟೇಟಸನ್ನು ಬಿಲ್ಡ್ ಮಾಡಿ. ಆವಾಗ ಇವರೇ ಮತ್ತೆ ನಿಮ್ಮ ಬಳಿಗೆ ಬರ್ತಾರೆ. ಈಗ ಯಾರ್ಯಾರು ನಿಮ್ಮ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡ್ಕೊಂಡು ಹೋಗಿದ್ದಾರೋ, ನಿಮ್ಮನ್ನು ಮರೆತು ಬಿಟ್ಟಿದ್ದಾರೋ, ಯಾವ್ಯಾವ ಹುಡುಗಿ ನಿಮ್ಮನ್ನು ಒದ್ದು ಹೋಗಿಬಿಟ್ಟಿದ್ದಾಳೋ ಅವಳು ತಾನಾಗೇ ಬರ್ತಾಳೆ, ಪಶ್ಚಾತ್ತಾಪ ಪಡ್ತಾಳೆ. ನಿಮ್ಮ ಮೇಲೆ ಡಿಸೈರ್ ಕ್ರಿಯೇಟ್ ಯಾವಾಗ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ಗಳಿಗೆ, ಗರ್ಲ್ಫ್ರೆಂಡ್ಸ್ಗಳಿಗೆ ಅವ್ರ ಹತ್ರ ಏನಿಲ್ವೋ ಅದು ನಿಮ್ಮ ಹತ್ರ ಇದ್ದರೆ ಅವರಿಗೆ ನಿಮ್ಮ ಮೇಲೆ ಡಿಸೈರ್ ಕ್ರಿಯೇಟ್ ಆಗುತ್ತೆ, ರೆಸ್ಪೆಕ್ಟ್ ಹುಟ್ಟುತ್ತೆ, ಇವನ ಜೊತೆಗೆ ಮತ್ತೆ ಸ್ನೇಹ ಪ್ರೀತಿ ಬೆಳೆಸಬೇಕು ಅಂತ ಅನಿಸುತ್ತೆ. ಸೊ ಇವರ ಡಿಸೈರ್ ಎಲ್ಲಿದೆ? ಫೈನಾನ್ಷಿಯಲ್ ಸ್ಟೇಟಸಲ್ಲಿದೆ, ಪವರಲ್ಲಿದೆ, ದುಡ್ಡಲ್ಲಿದೆ. ಸೊ ಅದನ್ನೇ ಗಳಿಸಿ. ಸೊ ಈಗ ಕೆಲವೊಂದಿಷ್ಟು ಜನ ಹೇಳ್ತಾರೆ ದುಡ್ಡು ವೇಸ್ಟ್ ಇದೆ, ಗಳಿಸ್ಬೇಡ ಅಂಥೇಳಿ. ಸೊ ದುಡ್ಡು ಇಲ್ಲದೆ ಇರೋರನ್ನು ಈ ಸಮಾಜ ಹೆಂಗೆ ನಡೆಸಿಕೊಳ್ಳುತ್ತೆ ಅಂಥೇಳಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಜಸ್ಟ್ ಹೊರಗಡೆ ಎಕ್ಸಾಂಪಲ್ಗಳನ್ನ ನೋಡಿ, ಸ್ವಲ್ಪ ಸುತ್ತಾಡಿ. ಸೊ ಅದಕ್ಕಾಗಿ ಜನರಿಗೇನು ಬೇಕೋ ಅದೆಲ್ಲವೂ ಕೂಡ ನಿಮ್ಮ ಹತ್ರ ಇರಬೇಕು. ಆದರೆ ಜನ ನಿಮ್ಮ ಹತ್ರ ಬಂದಾಗ ಅವ್ರು ನಿಮ್ಮ ಜೊತೆಗೆ ಫೇಕ್ ಫ್ರೆಂಡ್ಶಿಪ್ ಮಾಡ್ತಾರೆ, ರಿಯಲ್ ಫ್ರೆಂಡ್ಶಿಪ್ ಮಾಡ್ತಾರೆ ನೋಡಿ ನೀವು ಸಹಾಯ ಮಾಡಬೇಕು. ಸೊ ನಿಮ್ಮ ಹತ್ರ ಏನೂ ಇಲ್ಲ, ದುಡ್ಡಿಲ್ಲ, ಕಾರಿಲ್ಲ, ಮನೆ ಇಲ್ಲ, ಬಂಗ್ಲೆ ಇಲ್ಲ, ಬಿಸ್ನೆಸ್ ಇಲ್ಲ, ನೀವೊಬ್ಬ ಆರ್ಡಿನರಿ ವ್ಯಕ್ತಿಯಾಗಿದ್ದೀರಾ. ಆವಾಗ ಅವ್ರು ನಿಮ್ಮ ಜೊತೆಗೆ ಸ್ನೇಹ ಪ್ರೀತಿ ಸಂಬಂಧ ಬೆಳೆಸ್ತಾ ಇದ್ದಾರೆ ಅಂತಂದರೆ ಅವ್ರು ಗ್ರೇಟ್ ಅಂದಂಗೆ. ಅವ್ರ ಜೊತೆಗೆ ನೀವು ಚೆನ್ನಾಗಿರಬೇಕು. ನಿಮ್ಮ ಹತ್ರ ಇಷ್ಟೆಲ್ಲ ಇದೆ ಅನ್ನೋವಾಗ ಬರ್ತಾ ಇದ್ದರೆ ಅವ್ರು ನಿಮ್ಮನ್ನು ನೋಡಿ ಬರ್ತಾ ಇರಲ್ಲ, ಅವರು ಟೆಂಪ್ರರಿ ಅಂದಂಗೆ. ಎಲ್ಲಿ ತನಕ ನಿಮ್ಮ ಹತ್ರ ಇದೆಲ್ಲ ಇರುತ್ತೋ ಅಲ್ಲಿ ತನಕ ನಿಮ್ಮೊಂದಿಗೆ ಅವ್ರು ಇರ್ತಾರೆ, ದೋಸ್ತಿ ಬೆಳೆಸಿರ್ತಾರೆ. ಇದನ್ನು ನೀವು ಅವರಿಗೆ ಕೊಡದಿದ್ದರೆ, ಅವರೊಂದಿಗೆ ಶೇರ್ ಮಾಡದಿದ್ದರೆ ದೋಸ್ತಿ ಕಟ್ ಮಾಡ್ಕೊಂಡು ಹೋಗ್ತಾರೆ. ಈ ನಿಮ್ಮ ಹತ್ರ ಇರೋದೆಲ್ಲ ಖಾಲಿ ಆದರೆ ಆವಾಗಲೂ ಕೂಡ ಕಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಮ್ಯಾಕ್ಸಿಮಮ್ ಜನರು ಈ ಬ್ಯೂಟಿ ಪ್ರಾಪರ್ಟಿಗಳನ್ನು ನೋಡಿಯೇ ಸ್ನೇಹ ಪ್ರೀತಿ ಸಂಬಂಧಗಳನ್ನ ಬೆಳೆಸ್ತಾ ಇದ್ದಾರೆ. ಅದಕ್ಕಾಗಿಯೇ ಮುಂದೆ ಒಂದಿನ ಅವ್ರು ಹೋಗಿ ಒಬ್ಬಂಟಿ ಆಗ್ತಾ ಇದ್ದಾರೆ, ಅವರ ಲೈಫ್ ಬೋರ್ ಆಗ್ತಾ ಇದೆ. ಇವರು ಒಂಟಿತನಕ್ಕೆ ಬೀಳೋಕ್ಕೆ ಕಾರಣನೇ ಇದಿದೆ. ಇವರ ಸ್ನೇಹ ಪ್ರೀತಿಗಳಲ್ಲಿ ದಮ್ ಇಲ್ಲ, ಕ್ವಾಲಿಟಿ ಇಲ್ಲ. ಕಾರಣ ಅವ್ರು ಇದನ್ನು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಯಾರೇ ನಿಮ್ಮನ್ನು ಬಿಟ್ಟು ಹೋದರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಒಬ್ಬಂಟಿಯಾಗಿದ್ದೀರಾ ಅಂತಂದರೆ ನಿಮ್ಮನ್ನು ನೀವು ಕಂಡುಕೊಳ್ಳಿ, ಲೈಫಲ್ಲಿ ಮುಂದೆ ಹೋಗಿ. ನಿಮಗೆ ಫಸ್ಟ್ ಪ್ರಯಾರಿಟಿಯನ್ನು ಕೊಟ್ಟು ನಿಮ್ಮ ಲೈಫನ್ನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿ.
ಈಗ ನಾನು ಅದನ್ನೇ ಮಾಡ್ತಾ ಇರುವೆ. ನಾನು ನನ್ನ ಲೈಫಲ್ಲಿ ಏನೇನು ಬೇಕೋ ಆ ಸ್ಕಿಲ್ಗಳನ್ನು ಬೆಳೆಸ್ಕೊಂಡಿರುವೆ, ಸ್ಟಾರ್ಟಪ್ಗಳನ್ನು ಮಾಡ್ತಾ ಇರುವೆ, ದುಡ್ಡು ಸಂಪಾದಿಸ್ತಾ ಇರುವೆ, ಸೋಲೋ ಟ್ರಾವೆಲಿಂಗ್ ಮಾಡ್ತಾ ಇರುವೆ, ನಮಗೆ ಇಷ್ಟ ಬಂದಂತೆ ನಾನು ಬದುಕ್ತಾ ಇರುವೆ. ಐ ಆಮ್ ಹ್ಯಾಪಿ. ಸೊ ನಾನೇನು ಕೊರಗ್ತಾ ಇಲ್ಲ. ಸೊ ನನ್ನ ಫಿಲಾಸಫಿ ನಿಮಗೆ ಇಷ್ಟ ಆದರೆ ಫಾಲೋ ಮಾಡ್ಬೋದು. ಇದೇ ನಿಮಗೆ ಸೊಲ್ಯೂಷನ್ ಆಗಿದೆ. ಇಷ್ಟು ಹೇಳೋದು ನನ್ನ ಕರ್ತವ್ಯ. ಹೇಳ್ತಾ ಇರುವೆ, ಜೆನ್ಯೂನ್ ಆಗಿ ಶೇರ್ ಮಾಡ್ತಾ ಇರುವೆ. ನಿಮಗೆ ಸರಿ ಅನಿಸಿದ್ರೆ ಫಾಲೋ ಮಾಡಿ, ಇಲ್ಲ ಅಂತಂದರೆ ಇಗ್ನೋರ್ ಮಾಡಿ. ಸೊ ನಿಮ್ಮ ಲೈಫ್ ಇದೆ ನೋಡಿ, ನಿಮಗೆ ಇಷ್ಟ ಬಂದಂತೆ ಬದುಕಿ. ಇಷ್ಟು ಮಾತ್ರ ಹೇಳಬಲ್ಲೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.